ಮೊದಲನೇದಾಗಿ ಅಪೂಪಗಳನ್ನ ಮಾಡಲಿಕ್ಕೆ ನಾನು 3 ದಿನ ಈ ಅಕ್ಕಿನ ನೆನೆಸಿ ಸೋಸಿ ಇಟ್ಕೊಂಡಿದ್ದೀನಿ, ನೀರೆಲ್ಲ ಸೋರಲಿ ಅಂತಂದ್ಬಿಟ್ಟು. ಮತ್ತು ಏನು ಅಕ್ಕಿ ತೊಗೊಂಡಿರ್ತೀನಿ ಅದೇ ಗ್ಲಾಸ್ನಲ್ಲಿ ಒಂದು 1/4 ಕಪ್ಪು ಬೆಲ್ಲ. ನೀವು ಜಾಸ್ತಿನೂ ಹಾಕೊಬೋದು, ಬಟ್ ಜಾಸ್ತಿ ಹಾಕಿದ್ರಿ ಅಂತಂದರೆ ನೀವು ಅಂದರೆ ಎಣ್ಣೆಯಲ್ಲಿ ಕರೀಲಿಕ್ಕೆ ಹಾಕಿದಾಗ ಅದು ಒಡ್ಕೊಂಬಿಡುತ್ತೆ. ಸೊ ಹಾಗಾಗಿ ನಾನು 1 ಲೋಟ ಇದೇ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ. ಅದೇ ಮೆಷರ್ಮೆಂಟಲ್ಲಿ 1/4 ಲೋಟ ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಕರೀಲಿಕ್ಕೆ ಎಣ್ಣೆ, ಸ್ವಲ್ಪ ಗಸಗಸೆ, ಇಷ್ಟೇ ಬೇಕಾಗುತ್ತೆ ನೀವು ಅಪೂಪಗಳನ್ನ ಮಾಡಲಿಕ್ಕೆ. 3 ದಿನ ನೆನೆಸಿ ಶೋಧಿಸಿ ಇಟ್ಕೊಂಡಿರೋ ಅಕ್ಕಿನ ಈ ರೀತಿ ಒಂದು ಕಾಟನ್ ಟವಲ್ ಮೇಲೆ ಹಾಕ್ಕೊಂಡು ನೀರೆಲ್ಲ ಒಂಚೂರು ಹೀರ್ಕೊಳ್ಳಿಕ್ಕೆ ಬಿಡಿ, ಒಂದು 1/2 ಅವರ್ ಟು 1 ಅವರು. ಆದರೆ ಬಿಸಿಲಲ್ಲೇನು ಹಾಕ್ಲಿಕ್ಕೆ ಹೋಗಬೇಡಿ, ನೆರಳಲ್ಲೇ ಈ ಥರ ಒಂದು ಕಾಟನ್ ಟವಲ್ ಮೇಲೆ ಹಾಕಿ ಹರಡಿ ಬಿಟ್ಬಿಡಿ ಒಂದು 1/2 ಅವರು. ಆವಾಗ ನೀರೆಲ್ಲ ಒಂದು ಸ್ವಲ್ಪ ಹೀರ್ಕೊಂಡಿರುತ್ತೆ. ಈಗ ಅಕ್ಕಿ ಎಲ್ಲ ನೀರೆಲ್ಲ ಹೀರ್ಕೊಂಡಿದೆ, ಗೊತ್ತಾಗ್ತಾ ಇದೆ ನಿಮಗೆ ಇವಾಗ. ಅಂದರೆ ಇದೇನಿದೆ ಅಂದರೆ ಕಜ್ಜಾಯ ಪ್ರೊಸೆಸ್ಸೇ ಬರುತ್ತೆ, ಬಟ್ ಕಜ್ಜಾಯಕ್ಕೆ ನಾವು ಪಾಕ ತೆಗೆದು ಮಾಡ್ಕೊತೀವಿ, ಇದಕ್ಕೆ ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ. ಸೊ ಈ ಥರ ಒಂದು 1/2 ಅವರ್ ಒಂದು ಬಟ್ಟೆ ಮೇಲೆ ಹಾಕಿ ನೀರೆಲ್ಲ ಹೀರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳಿ. ಸೇಮ್ ನಿಮಗೆ ಕಜ್ಜಾಯ ಪ್ರೊಸೆಸ್ಸೇ ಬರುತ್ತೆ, ಬಟ್ ಪಾಕ ಮಾತ್ರ ತೆಗಿಯೋ ಹಾಗಿಲ್ಲ, ಅಷ್ಟೇನೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಪುಡಿ ಮಾಡ್ಕೊಳ್ಳಿ. ಈ ರೀತಿ ಪುಡಿ ಮಾಡ್ಕೊಂಡಿರೋ ಅಕ್ಕಿನ ಒಂದು ಹಿಟ್ಟಿನ ಜರಡಿಗೆ ಹಾಕ್ಕೊಂಡು ಜರಡಿ ಹಿಡ್ಕೊಳ್ಳಿ. ಅಂದರೆ ಏನಾದರೂ ತರಿ ಇತ್ತು ಅಂತಂದರೆ ಅದನ್ನು ನೀವು ಜರಡಿ ಮಾಡ್ಕೊಂಬಿಡಿ. ಹಾಗೆಯೇ ಈ ಒಂದು ಅಪೂಪನ ಮಾಡಬೇಕಾದ್ರೆ ನೀವು ಏನಾದರೂ ಮಾಡಿ ನೀವೇ ಮನೆಯಲ್ಲೇ ದಾನ ಮಾಡ್ತೀನಿ ಅಂತಂದರೆ ಬೆಳಗ್ಗೆನೇ ಎದ್ದು ಮಡಿಯಿಂದ ಸ್ನಾನ ಮಾಡಿ ಪೂಜೆ ಮಾಡಿ ತದಾದ ನಂತರ ನೀವು ಉಪವಾಸ ಇದ್ದು ಆಮೇಲೆ ಈ ಅಪೂಪಗಳನ್ನ ತಯಾರಿಸಿ 33 ಅಪೂಪಗಳನ್ನ ನೀವು ಮಾಡಿಕೊಂಡು ಅದನ್ನು ನೀವು ಭಗವಂತನ ಮುಂದೆ ಇಟ್ಟು ಸಮರ್ಪಣೆ ಮಾಡಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನೀವು ಈ ಅಪೂಪನ ದಾನ ಮಾಡೋವ್ರಿಗೂ ಉಪವಾಸ ಇದ್ದು ಇದನ್ನು ದಾನ ಮಾಡಬೇಕಾಗತ್ತೆ. ಹೇಗಂದರೆ ಹಾಗೆ ಮಾಡಿ ಆ ರೀತಿ ದಾನ ಮಾಡುವಂಥದ್ದಲ್ಲ ಇದು. ಈ ಒಂದು ದಾನನ ನೀವು ಈ ಒಂದು ಅಧಿಕ ಮಾಸದಲ್ಲಿ ಮಾಡಿದ್ರಿ ಅಂತಂದರೆ ತುಂಬ ಅಂದರೆ ತುಂಬಾ ಶ್ರೇಷ್ಠವಾಗಿರುತ್ತೆ. ಮತ್ತು ತುಂಬಾ ನಾವೇನು ಇದೊಂದು ಅಪೂಪನ ದಾನ ಮಾಡಿರ್ತೀವಿ ಈ ಒಂದು ಅಧಿಕ ಮಾಸದಲ್ಲಿ, ಆ ಒಂದು ಅದೇ ರೀತಿ ಅಧಿಕ ಮಾಸ ಅಂತ ಏನಿರುತ್ತೆ ಅದೇ ರೀತಿ ಅಧಿಕ ಫಲನ ನಾವು ಪಡ್ಕೊತೀವಿ. ಅಷ್ಟು ಅಕ್ಕಿನ ಜರಡಿ ಹಿಡ್ಕೊಂಡು ಆದ ನಂತರ ಇಷ್ಟು ಒಂದು ತರಿ ಸಿಕ್ತು. ಇದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕಾಗಲ್ಲ. ಅಕಸ್ಮಾತ್ ಏನಾರು ನಿಮಗೆ ಜಾಸ್ತಿ ಇತ್ತು ಅಂತಂದರೆ ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಇದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡೋಕ್ಕಾಗಲ್ಲ ಅಂತ ನಾನು ಸೈಡಿಗೆ ಇಡ್ತೀನಿ. ಈ ಜರಡಿ ಹಿಡ್ಕೊಂಡಿರೋ ಹಿಟ್ಟು ಈ ರೀತಿ ಆಗಿರಬೇಕು. ನೀವು ಒಂದು ಮುಷ್ಟಿ ಹಿಡಿದ್ರಿ ಅಂತಂದರೆ ಈ ರೀತಿ ಇದು ಉಂಡೆ ಕಟ್ಟಬೇಕು, ಆ ಥರ ಆಗಿರಲಿ. ಮತ್ತು ಇದನ್ನು ಜಾಸ್ತಿ ಟೈಮ್ ಗಾಳಿಗೂ ಬಿಡಬೇಡಿ, ಆದಷ್ಟು ಬೇಗ ಬೆಲ್ಲನ ಹಾಕ್ಕೊಂಡ್ಬಿಡಬೇಕು. ಇವಾಗ ನಾನು ತೊಗೊಂಡಿರುವಂತಹ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಯಾವುದೇ ರೀತಿ ನೀರು ಹಾಕ್ತೇನೆ ಈ ಒಂದು ಬೆಲ್ಲನ ಈ ಅಕ್ಕಿ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಹನಿನೂ ಕೂಡ ನೀರು ಹಾಕಬೇಡಿ. ಈ ಒಂದು ಹಿಟ್ಟನ್ನು ನೀವು ತಯಾರು ಮಾಡಿ ಇಟ್ಕೊಂಡ್ರಿ ಅಂತಂದರೆ ಆಲ್ಮೋಸ್ಟ್ ಇದು ನೀವು ಈ ಅಪೂಪ ಹಿಟ್ಟನ್ನ ನೀವು ಯಾವಾಗ ಬೇಕೋ ಆವಾಗ ಮಾಡ್ಕೊತೀನಿ ಅಂತಂದರೆ ಆಲ್ಮೋಸ್ಟ್ ಒಂದು 3 ಮಂತ್ಸ್ ಇರುತ್ತಂತೆ. ಈಚೆನೇ ಇಟ್ವಿ ಅಂತಂದರೆ, ಅಕಸ್ಮಾತ್ ಫ್ರಿಜ್ಜಲ್ಲಿ ಇಟ್ವಿ ಅಂತಂದರೆ 1 ವರ್ಷದವರೆಗೂ ಬೇಕಾದರೂ ಇಟ್ಕೊಬೋದಂತೆ. ಸೊ ಹಾಗಾಗಿ ನೀರು ಹಾಕ್ತೇನೆ ಈ ಬೆಲ್ಲನ ಅಕ್ಕಿ ಜೊತೆ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ತಾ ಇದ್ರಿ ಅಂತಂದರೆ ಇದು ಬೆಲ್ಲದಲ್ಲಿರುವಂತಹ ಒಂದು ತೇವಾಂಶ ಎಲ್ಲ ಬಿಟ್ಕೊಂಡು ಅಕ್ಕಿ ಜೊತೆ ಬೆರೆತು ಇದು ನಾರ್ಮಲ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆದರೆ ಮಿಕ್ಸ್ ಮಾಡ್ತಾ ಇರಬೇಕು ಆ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ. ಹಾಗೆಯೇ ಇದನ್ನು ನಾನು ಎಣ್ಣೆಯಲ್ಲಿ ಕರಿಯೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನೀವು ಇದನ್ನು ತುಪ್ಪದಲ್ಲೂ ಕರ್ಕೊಬೋದು. ತುಪ್ಪದಲ್ಲಿ ಕರೆದಿರುವಂತಹ ಒಂದು ಅಪೂಪನ ದಾನ ಮಾಡಿದ್ರಿ ಅಂತಂದ್ರೆ ತುಂಬಾ ಶ್ರೇಷ್ಠ ಇರುತ್ತೆ. ಆ್ಯಕ್ಚುಲಿ ತುಪ್ಪದಲ್ಲಿ ಕರೆದಿರುವಂತಹ ಅಪೂಪನೇ ದಾನ ಮಾಡಬೇಕಾಗಿರೋದು. ನೀವು ಎಲ್ಲ ಮಿಕ್ಸ್ ಮಾಡಿ ಬೆಲ್ಲದ ಜೊತೆ ಇದು ಹೊಂದ್ಕೊಂಡು ಅಂದರೆ ಅಕ್ಕಿ ಹಿಟ್ಟು ಈ ರೀತಿ ಆಗುತ್ತೆ ನಾವು ಉಂಡೆ ಕಟ್ಟಿದಾಗ. ಸೊ ಈ ಒಂದು ಹಿಟ್ಟನ್ನು ನೀವು ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು, ಅಂದರೆ ಈ ಥರ ಒಂದು ಚಿಕ್ಕದ ಬಾಕ್ಸ್ ಬರುತ್ತಲ್ವ ಆ ಒಂದು ಬಾಕ್ಸ್ಗೆ ಹಾಕಿಬಿಟ್ಟು ಒಂದು 3 ದಿನ ನೀವು ಮುಚ್ಚಳನ ಓಪನ್ ಮಾಡ್ದೇ ನೀವು ಇದನ್ನು ಕ್ಲೋಸ್ ಮಾಡಿ ಬಿಟ್ಬಿಡಬೇಕು.
ಯಾಕೆ ಅಂತಂದರೆ ಇದು ಒಂಚೂರು ಹೊಂದ್ಕೊಳ್ಳುತ್ತೆ ಅಲ್ವಾ, 3 ದಿನ ಆಯಿತು ಅಂತಂದರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಅಪರೂಪ. ಹಾಗೆಯೇ ನೀವು ಅವತ್ತೇ ಮಾಡಿ ಅವತ್ತೇ ಕೂಡ ಹಾಕ್ಕೊಬೋದು, ಒಂದು 1 ಅವರ್ 2 ಅವರ್ ಬಿಟ್ಬಿಟ್ಟು ಕೂಡ ಏನೂ ಆಗೋಲ್ಲ. ಬಟ್ 3 ದಿನ ಬಿಟ್ಟರೆ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದನ್ನು ಅಕ್ಕಿನೂ ಅಷ್ಟೇನೆ ಮುಂಚೆನೇ ಹೇಳಿದಾಗೆ 3 ದಿನ ಅಕ್ಕಿನ ನೆನೆಸಿರಬೇಕು. ಬೆಳಗ್ಗೆ ಸಾಯಂಕಾಲ ಏನು ಅದನ್ನು ತೊಳೆದು ನೀರು ಚೇಂಜ್ ಮಾಡ್ತಾ ಇರಬೇಕು. ಅದೇ ಥರ ಇದನ್ನು ಅಷ್ಟೇನೆ ಅಪರೂಪ ಹಿಟ್ಟನ್ನು ಮಾಡ್ಕೊಂಡಾದ ನಂತರ 3 ದಿನ ಇದನ್ನು ಬಾಕ್ಸ್ಗೆ ಹಾಕಿ ಮುಚ್ಚಿ ಎತ್ತಿಡಬೇಕಾಗತ್ತೆ. 3 ದಿನ ಆದ ನಂತರ ಈ ರೀತಿ ಆಗಿರುತ್ತೆ. ಇದು ಬಾಕ್ಸ್ಗೆ ನಾವು ಹಾಕಿ ಅವಾಗ ಎತ್ತಿಟ್ಟಿದ್ವಿ ಅಲ್ವಾ, ಅದು ಈ ರೀತಿ ಆಗಿರುತ್ತೆ. ಇದು ನಾರ್ಮಲಿ ನಿಮಗೆ ಕಜ್ಜಾಯ ಒಂದು ಪಾಕ ತೆಗೆದು ಎತ್ತಿಟ್ಟಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಬಟ್ ಅಂದರೆ ಇದಕ್ಕೆ ಪಾಕ ತೆಗೆದು ಮಾಡುವಂಥ ಅವಶ್ಯಕತೆ ಇರಲ್ಲ. ಇವಾಗ ಇದನ್ನು ತಟ್ಕೊಂಡು ಎಣ್ಣೆಗೆ ಹಾಕ್ಕೊಬೇಕಾಗತ್ತೆ. ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವುದಾಗುತ್ತೋ ಅದನ್ನು ಹಾಕ್ಕೊಳ್ಳಿ. ಆದರೆ ಆದಷ್ಟು ತುಪ್ಪದಲ್ಲಿ ದಾನ ಮಾಡೋ ಹಾಗಿದ್ರೆ ತುಪ್ಪದಲ್ಲಿ ಮಾಡಿ ದಾನ ಮಾಡುವಂಥ ಪ್ರಯತ್ನ ಮಾಡಿ. ಈ ರೀತಿ ಒಂದು ಬಾಳೆ ಎಲೆ ಇತ್ತು ಅಂತಂದರೆ ಅಥವಾ ಏನಾದ್ರು ಒಬ್ಬಟ್ಟಿನ ಶೀಟ್ ಇತ್ತು ಅಂತಂದರೆ ಇದಕ್ಕೆ ಎಣ್ಣೆ ಸವರ್ಕೊಂಡು ಈ ರೀತಿ ಉಂಡೆಗಳನ್ನಾಗಿ ಕಟ್ಟಿಟ್ಕೊಂಡು ಹೇಗೆ ನೀವು ಕಜ್ಜಾಯನ ನೀವು ಇದು ಮಾಡ್ತೀರಾ, ಜಾಸ್ತಿ ತೆಳ್ಳಿಗೂ ಬೇಡ ಜಾಸ್ತಿ ಮಂದಕ್ಕೂ ಬೇಡ, ಈ ರೀತಿ ತಟ್ಕೊಂಡು ಇದ್ರ ಮೇಲೆ ಅಂದರೆ ನೀಟಾಗೆ ಸೈಡಲ್ಲೆಲ್ಲ ಏನು ಅಂದರೆ ಕ್ರ್ಯಾಕ್ ಬಿಟ್ಕೊಳ್ದೇ ಇರೋ ಥರ ಇದು ಮಾಡ್ಕೊಳ್ಳಿ. ತೀರಾ ತೆಳ್ಳಗೂ ಬೇಡ ತೀರಾ ಮಂದಕ್ಕೂ ಬೇಡ, ಆ ಥರ ಇದು ಮಾಡಿಕೊಂಡು ಈ ಥರ ಗಸಗಸೆನ ಇದ್ರ ಮೇಲೆ ಸವರ್ಕೊಳ್ಳಿ. ಎಣ್ಣೆ ಕಾದ ನಂತರ ಈ ರೀತಿ ಎಣ್ಣೆಗೆ ಹಾಕ್ಕೊಳ್ಳಿ. ಅದೇ ಮೇಲೆ ಬರುತ್ತೆ, ನೀವೇನು ಎತ್ತಕ್ಕೇನು ಹೋಗಬೇಡಿ. ಎಣ್ಣೆ ನೀಟಾಗಿ ಕಾಯ್ದಿತ್ತು ಅಂತಂದರೆ ಅದೇ ಮೇಲೆ ಬರುತ್ತೆ. ಈ ರೀತಿ ಮೇಲೆ ಬಂದಾಗ ಅದನ್ನು ನೋಡಿ ದಬಾಕೊಂಡು ಇದು ಮಾಡ್ಕೊಳ್ಳಿ. ಜಾಸ್ತಿ ಏನು ಸೀದ್ಸಕ್ಕೆ ಹೋಗಬೇಡಿ, ಯಾಕಂದರೆ ನೀವು ಎಣ್ಣೆಯಿಂದ ಎತ್ತಿ ಹಾಕಾದ್ಮೇಲೂ ಕೂಡ ಅದು ಇನ್ನೂ ಕಲರ್ ಬರುತ್ತೆ. ಯಾಕಂದರೆ ಎಣ್ಣೆ ಅದರೊಳಗೆ ಸ್ವಲ್ಪ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಅದು ಇನ್ನೂ ಕಲರ್ ಬರುತ್ತೆ. ಆದಷ್ಟು ಸಿಮ್ನಲ್ಲೇ ಇಟ್ಕೊಂಡು ಈ ರೀತಿ ಇದು ಮಾಡ್ಕೊಳ್ಳಿ. ನಾನು ಕೂಡ ಇದು ಫಸ್ಟ್ ಟೈಮ್ ಮಾಡ್ತಿರೋದು, ಹೇಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಈ ಒಂದು ಅಪರೂಪದಲ್ಲಿ ಏನು ಹೋಲ್ ಬಂದಿರುತ್ತೆ ಅಷ್ಟು, ಅಂದರೆ ನಾವು ಮಾಡಬೇಕಾದ್ರೆ ಎಷ್ಟು ಹೋಲ್ಗಳು ಬರ್ತವೆ ಅಷ್ಟು ಕೂಡ ಒಂದು ಪುಣ್ಯ ಲಭಿಸುತ್ತಂತೆ. ನಾವೊಂದು ಈ ಒಂದು ಅಧಿಕ ಮಾಸದಲ್ಲಿ ಈ ಒಂದು ಅಪರೂಪಗಳನ್ನ ಮಾಡಿ ನಾವು ದಾನ ಮಾಡೋದ್ರಿಂದ. ಈ ರೀತಿ 33 ಅಪರೂಪಗಳನ್ನ ನೀವು ಮಾಡಿ ತಾಮ್ರ, ಹಿತ್ತಾಳೆ, ಕಂಚು, ಯಾವ ಒಂದು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಯಾವ ಒಂದು ಇದರಲ್ಲಾಗುತ್ತೋ ಪಾತ್ರೆನಲ್ಲಾಗುತ್ತೋ 33 ಅಪರೂಪಗಳನ್ನ ನೀವು ರೆಡಿ ಮಾಡಿ ಭಗವಂತನ ಮುಂದೆ ಇಟ್ಟು ಪೂಜೆ ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಆಮೇಲೆ ನೀವು ಯಾರಾದರೂ ಒಂದು ಯೋಗ್ಯ ದಂಪತಿಗಳಿಗೆ ಇದನ್ನು ದಾನವಾಗಿ ಕೊಡಿ. ಹಾಗೆಯೇ ಇದು ಒಂದು ಏಕಾದಶಿ ದಿನ ಬಿಟ್ಟು ಮತ್ತು ಏಕಾದಶಿ ಯಾವುದೇ ಒಂದು ಇದರಲ್ಲೂ ಕೂಡ ಏಕಾದಶಿನಲ್ಲಿ ಈ ಒಂದು ದಾನ ಮಾಡಿದ್ರೆ ಯಾವುದೇ ಇದರಲ್ಲೂ ಸಲ್ಲಲ್ಲ. ಸೊ ಹಾಗಾಗಿ ದ್ವಾದಶಿ ಮತ್ತು ಇನ್ನೂ ಯಾವುದು ಉಳಿದಿರೋ ದಿನಗಳಿರುತ್ತೆ ಆ ಒಂದು ದಿನಗಳಲ್ಲಿ ನೀವು ಇದನ್ನು ದಾನ ಮಾಡಿ. ಏಕಾದಶಿ ದಿನ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ. ನೋಡಿದ್ರಿ ಅಲ್ವಾ ಆ ಅಪರೂಪನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಇದೇ ತಿಂಗಳು ಮೇ 31 ಮೇ 31 ಅಧಿಕ ಕಾರ ಹುಣ್ಣಿಮೆ ಇದೆ. ಸೊ ಅಷ್ಟರೊಳಗಡೆ ಯಾರ್ಯಾರು ಈ ಒಂದು ಅಪರೂಪನ ದಾನ ಮಾಡಬೇಕು ಅಂತ ಇರ್ತೀರ ಅವರೆಲ್ಲರೂ ಅಷ್ಟರಲ್ಲಿ ಈ ಒಂದು ಅಪರೂಪನ ಒಂದು ತಯಾರು ಮಾಡಿಕೊಂಡು ಈ ಒಂದು ಅಪರೂಪನ ಒಂದು ಹಿತ್ತಾಳೆ, ತಾಮ್ರ ಅಥವಾ ಕಂಚಿನ ಪಾತ್ರೆನಲ್ಲಿ ಇಟ್ಟು ಯೋಗ್ಯ ದಂಪತಿಗಳಿಗೆ ದಾನ ಮಾಡಿ ತುಂಬಾ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ಒಂದು ಹೋಲ್ಗಳು ಏನು ಬಂದಿರ್ತವೆ ಈ ಒಂದು ಅಪರೂಪನಲ್ಲಿ ಅಷ್ಟೇ ಒಂದು ಪುಣ್ಯ ನಮಗೆ ಲಭಿಸುತ್ತಂತೆ. ನಾವೇನೇನು ಕರ್ಮಗಳು ಮಾಡಿರ್ತೀವಿ, ಏನೇನು ಪಾಪಗಳು ಮಾಡಿರ್ತೀವಿ ಈ ಒಂದು ಅಧಿಕ ಮಾಸದಲ್ಲಿ ಈ ಒಂದು ಅಪರೂಪನ ದಾನ ಮಾಡೋದ್ರಿಂದ ನಮ್ಮ ಪಾಪ ಅಂದರೆ ನಾವೇನು ಕರ್ಮ ಮಾಡಿರ್ತೀವಿ ಅವೆಲ್ಲ ಕರ್ಮವನ್ನು ಕಳೆದು ಒಂದು ಪುಣ್ಯವನ್ನು ಲಭಿಸೋ ಅಂಥ ಒಂದು ಇದಾಗುತ್ತೆ ನಮಗೆ. ಸೊ ಹಾಗಾಗಿ ಈ ಒಂದು ಅಧಿಕ ಮಾಸದಲ್ಲಿ ಈ ಒಂದು 31ನೇ ತಾರೀಕು ಮೇ ಕಾರ ಹುಣ್ಣಿಮೆ ಬರುವಷ್ಟರಲ್ಲಿ ಈ ಒಂದು ಅಪರೂಪನ ದಾನ ಮಾಡಿ ಏಕಾದಶಿನ ಹೊರತುಪಡಿಸಿ ಯಾವ ದಿನ ಬೇಕಿದ್ರೂ ನೀವು ಈ ಒಂದು ಅಪರೂಪನ ದಾನ ಮಾಡ್ಬೋದು.